ನ್ಯೂಸ್ 18 ಅಖಾಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಕೇಸ್ ಏನಿದೆಯಲ್ಲ, ಈ ವಿಚಾರಕ್ಕೆ ಈಗ ದೊಡ್ಡದೊಂದು ಟ್ವಿಸ್ಟ್ ಅನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರುವಂತಹ ದೇವರಾಜೇಗೌಡರು ಕೊಟ್ಟಿದ್ದಾರೆ. ವಕೀಲರಾಗಿರುವಂತಹ ದೇವರಾಜೇಗೌಡರು ಹೇಳ್ತಾ ಇರುವಂತಹ ಮಾತುಗಳನ್ನು ಕೇಳ್ತಾ ಹೋದಾಗ ಈ ಪೆನ್ ಡ್ರೈವ್ ಕೇಸ್ನಲ್ಲಿ DCM DK ಶಿವಕುಮಾರ್ ಅವರ ವಿರುದ್ಧವೂ ಕೂಡ ಗಂಭೀರವಾದಂತಹ ಆರೋಪಗಳು ಕೇಳಿ ಬಂದಿವೆ. ನೇರವಾದಂಥ ಆರೋಪವನ್ನು ಖುದ್ದು ದೇವರಾಜೇಗೌಡರೇ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ SITನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ, ಹೀಗಾಗಿ CBI ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾರೆ. ಭಾಳಷ್ಟು ವಿಚಾರಗಳಿದ್ದಾವೆ ಇದರ ಸುತ್ತಲೂ ಮಾತನಾಡೋದಕ್ಕೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಹೆಡ್ಲೈನ್ಸನ್ನು ನಿಮಗೆ ತೋರಿಸ್ತೀನಿ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗೆ ಬಿಗ್ ಟ್ವಿಸ್ಟ್. DK ಶಿವಕುಮಾರ್ ಆಮಿಷದ ಬಗ್ಗೆ ಗಂಭೀರ ಆರೋಪ. ಕಾಂಗ್ರೆಸ್ನಿಂದ ಆಫರ್ ಬಂದಿದೆ ಎಂದ ವಕೀಲ ದೇವರಾಜೇಗೌಡ. ಶಿವರಾಮೇಗೌಡರಿಂದ ಸಂಧಾನ, ಕ್ಯಾಬಿನೆಟ್ ದರ್ಜೆ ಪೋಸ್ಟ್ ಆಫರ್. ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದಲೇ ಇಡೀ ಕೃತ್ಯ. ಸರ್ಕಾರದ ವಿರುದ್ಧ ದೇವರಾಜೇಗೌಡರ ಗಂಭೀರ ಆರೋಪ. HD ರೇವಣ್ಣ ಮನೆಯಲ್ಲಿ SIT ಮಹಜರು. ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನ ಆಧರಿಸಿ ಮಹಜರು. ಏಕಪಕ್ಷೀಯ ತನಿಖೆ ಎಂಬುದು ವಕೀಲರ ವಾದ. ದೇಶಾದ್ಯಂತ 3ನೇ ಹಂತ, ಕರ್ನಾಟಕದಲ್ಲಿ 2ನೇ ಹಂತದ ಮತದಾನಕ್ಕೆ ಸಜ್ಜು. ಮತಗಟ್ಟೆ ಸೇರಿಕೊಂಡಿರುವ ಸಿಬ್ಬಂದಿ. ಸುಗಮ ಮತದಾನಕ್ಕೆ ಪೊಲೀಸ್ ಚುನಾವಣಾ ಸಿಬ್ಬಂದಿ ರೆಡಿ. ಬೆಂಗಳೂರು, ಕೋಲಾರದಲ್ಲಿ ಮಳೆ ಕಾದು ನಿಂತಿದ್ದ ನೆಲಕ್ಕೆ ತಂಪೆರೆದ ಮಳೆರಾಯ. ಬೆಂಗಳೂರಿನಲ್ಲಿ ಧರೆಗೆ ಉರುಳಿದ ಮರಗಳು.